ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಕ್ಯಾನ್ಸರ್ ಈ ಹೆಸರು ಕೇಳಿದ್ರೆ ಸಾಕು, ಜನರ ಮನಸ್ಸಲ್ಲಿ ಏನೋ ಒಂದು ರೀತಿ ಭಯ, ಆತಂಕ ಶುರುವಾಗ್ಬಿಡುತ್ತೆ. ಆದ್ರೆ ನಿಮಗೆ ಗೊತ್ತಾ, ಬೆಂಗಳೂರಲ್ಲಿ ಬಾಯಿ ಮತ್ತು ನಾಲ್ಗೆ ಕ್ಯಾನ್ಸರ್ ಏರಿಕೆ ಕಂಡಿದೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಹೌದು, ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕೋಲಜಿ ನೀಡಿರುವ ಇತ್ತೀಚಿನ ಮಾಹಿತಿಯ ಪ್ರಕಾರ ಬೆಂಗಳೂರಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ತಂಬಾಕು ಬಳಕೆಗೆ ಸಂಬಂಧಿಸಿದ ಕ್ಯಾನ್ಸರ್ ಪ್ರಕರಣಗಳು ನಿರಂತರವಾಗಿ ಹೆಚ್ಚಾಗ್ತಾ ಇವೆ. ವಿಶೇಷವಾಗಿ ಪುರುಷರಲ್ಲಿ ನಾಲಿಗೆ ಹಾಗೂ ಬಾಯಿ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ವೈದ್ಯರನ್ನ ಆತಂಕಕ್ಕೆ ದೂಡಿದೆ. ಭಾರತದಲ್ಲಿ ಪುರುಷರಲ್ಲಿ ಕಂಡುಬರೋ ಕ್ಯಾನ್ಸರ್ಗಳಲ್ಲಿ ಸುಮಾರು 62% ಹಾಗೂ ಮಹಿಳೆಯರಲ್ಲಿ ಸುಮಾರು 33.2% ಕ್ಯಾನ್ಸರ್ಗಳು ತಂಬಾಕು ಬಳಕೆಗೆ ಅನ್ನೋ ಮಾಹಿತಿ ಇದೆ. ಕರ್ನಾಟಕದಲ್ಲಿ ಹೊಸದಾಗಿ ಪತ್ತೆಯಾಗಿರೋ ಕ್ಯಾನ್ಸರ್ಗಳಲ್ಲಿ ಸುಮಾರು 40.4% ತಂಬಾಕು ಸಂಬಂಧಿತ ಕ್ಯಾನ್ಸರ್ಗಳಾಗಿವೆ. ಕಿದ್ವಾಯಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡಿತಾ ಇರೋರ ಕ್ಯಾನ್ಸರ್ ರೋಗಿಗಳಲ್ಲಿ 50.3% ಪ್ರಕರಣಗಳು ತಂಬಾಕು ಬಳಕೆಯಿಂದ ಉಂಟಾಗಿರೋದು ಅನ್ನೋ ಮಾಹಿತಿ ಇದೆ. ಇದಿಷ್ಟೇ ಅಲ್ಲ, ಪುರುಷರಲ್ಲಿ ಟಂಗ್ ಕ್ಯಾನ್ಸರ್ ಪ್ರತಿ ವರ್ಷ ಸರಾಸರಿ 1.8% ಹೆಚ್ಚಾಗ್ತಾ ಇದೆ. ಇನ್ನು ಮೌತ್ ಕ್ಯಾನ್ಸರ್ ಪ್ರತಿ ವರ್ಷ 2.2% ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಪ್ರತಿ 1 ಲಕ್ಷ ಜನರಲ್ಲಿ 38 ಪುರುಷರಲ್ಲಿ ಹಾಗೆ 20 ಮಹಿಳೆಯರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆಯಂತೆ. ತಂಬಾಕು ಯಾಕೆ ಕ್ಯಾನ್ಸರ್ಗೆ ಪ್ರಮುಖ ಕಾರಣ ಗೊತ್ತಾ ಅನ್ನೋದನ್ನ ಮೊದಲು ತಿಳಿದುಕೊಳ್ಳೋಣ. ತಜ್ಞರ ಪ್ರಕಾರ ಧೂಮಪಾನ ರೂಪದಲ್ಲಿ ನೀವೇನ್ ಸೇವನೆ ಮಾಡ್ತೀರಾ, ಸಿಗರೇಟ್, ಬೀಡಿ, ಹುಕ್ಕ, ಇದಲ್ಲದೆ ಜಗಿಯೋ ತಂಬಾಕು ರೂಪದಲ್ಲಿ ಗುಟ್ಕಾ, ಖೈನಿ, ಜರ್ದಾ, ಪಾನ್ ಮಸಾಲ, ಮಾವ, ಸುಪಾರಿ ಮಿಶ್ರಿತ ತಂಬಾಕು, ಇವುಗಳಲ್ಲಿರೋ ರಾಸಾಯನಿಕಗಳು ಬಾಯಿಯ ಒಳಭಾಗದ ಕೋಶಗಳನ್ನ ಹಾನಿಗೊಳಿಸಿ ಕ್ಯಾನ್ಸರ್ಗೆ ಕಾರಣ ಆಗತ್ತೆ. ಹಾಗಾದ್ರೆ ಬಾಯಿ ಮತ್ತು ನಾಲ್ಗೆ ಕ್ಯಾನ್ಸರ್ ಲಕ್ಷಣಗಳೇನು ಮುಖ್ಯವಾಗಿ ನೋಡ್ಬೇಕಾಗತ್ತೆ. 2 ವಾರಕ್ಕೂ ಹೆಚ್ಚು ಕಾಲ ಗುಣವಾಗದ ಬಾಯಿ ಹುಣ್ಣು, ನಾಲಿಗೆಯಲ್ಲಿ ಅಥವಾ ಬಾಯಿಯಲ್ಲಿ ಬಿಳಿ ಅಥವಾ ಕೆಂಪು ಕಲೆಗಳು, ಹಲ್ಲಿನ ಒಸಡುಗಳಿಂದ ರಕ್ತಸ್ರಾವ, ನಿರಂತರ ದುರ್ವಾಸನೆ, ಮಾತ್ನಾಡೋಕೆ ತೊಂದರೆ, ನುಂಗೋಕು ಕಷ್ಟ, ಬಾಯಲ್ಲಿ ಗಡ್ಡೆ ಅಥವಾ ಉಬ್ಬರ, ನಾಲಿಗೆಯಲ್ಲಿ ಉರಿ ಅಥವಾ ನೋವು. ವೈದ್ಯರ ಪ್ರಕಾರ ಕ್ಯಾನ್ಸರ್ ಯಾಕೆ ಬರುತ್ತೆ ಗೊತ್ತಾ? ಕಡಿಮೆ ವಯಸ್ಸಲ್ಲೇ ತಂಬಾಕು ಸೇವನೆ ಆರಂಭ ಮಾಡೋದು, ಗುಟ್ಕಾ ಮತ್ತು ಪಾನ್ ಮಸಾಲ ಬಳಕೆ, ಧೂಮಪಾನ, ಮದ್ಯಪಾನ, ಕಳಪೆ ಬಾಯಿ ಸ್ವಚ್ಛತೆ, HPV ವೈರಸ್ ಸೋಂಕು, ಫಾಸ್ಟ್ ಫುಡ್ ಹಾಗೂ ಅನಾರೋಗ್ಯಕರ ಜೀವನ ಶೈಲಿ, ಇವುಗಳೇ ಕ್ಯಾನ್ಸರ್ ಬರೋಕೆ ಪ್ರಮುಖ ಕಾರಣ. ಭಾರತದಲ್ಲಿ ಬಾಯಿ ಕ್ಯಾನ್ಸರ್ನಿಂದ ವರ್ಷಕ್ಕೆ ಸುಮಾರು 1.3 ಲಕ್ಷ ಜನ ಸಾವನ್ನಪ್ತಾರಂತೆ. ಸುಮಾರು 60ರಿಂದ 80% ರೋಗಿಗಳು ತಡ ಹಂತದಲ್ಲಿ ಆಸ್ಪತ್ರೆಗೆ ಬರ್ತಾರೆ. ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿದ್ರೆ 80ರಿಂದ 90% ರೋಗಿಗಳನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು ಅಂತಾರೆ ವೈದ್ಯರು. ಸೊ ವೀಕ್ಷಕರೇ, ಕೆಲವೊಬ್ರು ಶೋಕಿಗಾಗಿ ಸಿಗರೆಟ್ ಸೇದ್ತಾರೆ, ಮತ್ತಿನ್ನೇನೋ ಕಾರಣಕ್ಕೆ ಸ್ಮೋಕಿಂಗ್ ಮಾಡ್ತಾರೆ. ಆದ್ರೆ ಶೋಕಿಗಾಗಿ ಶುರು ಮಾಡಿದ ಅದೇ ಸಿಗರೇಟ್ ನಿಮ್ಮ ಜೀವನದಲ್ಲಿ ನರಕ ದರ್ಶನ ಮಾಡಿಸ್ಬಿಡುತ್ತೆ. ಸೊ ಬಿ ಕೇರ್ಫುಲ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.